ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈಕು ಮಾಮ್. ಇವತ್ತು ವ್ಲಾಗ್ ಏನಂದರೆ ಯಾವುದು ಮಚ್ಚ ಅದು ಜಲಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಟ್ರಕ್ಕಿಂಗು. ನಾರ್ಮಲ್ ಸಂಡೇ ನಾವು ಎಲ್ಲರ ಥರನೂ ಅಲ್ಲಿ ಇಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸಂಡೇ ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಮಸ್ತಾಗಿ ನಾನು ಪ್ರಶಾಂತೇ ಹೋಗೋದು. ಇಲ್ಲ ಅಂದರೆ ಇನ್ನೂ 3 ಜನ ಇದ್ದಾರೆ, ಅವರು ನಾವು 5 ಜನ ಹೋಗ್ತೀವಿ. ಇವಾಗ ನಾರ್ಮಲಾಗಿ ನಾನು ಪ್ರಶಾಂತ್ ಹೋಗ್ತಾ ಇದ್ದೀವಿ. ನಾವು ಲೊಕೇಶನ್ ತೋರಿಸು ನೋಡಿ. ಇನ್ನು 32 ಕಿಲೋಮೀಟರ್ಸ್ ಇದೆ, 45 ಮಿನಿಟ್ಸ್ ಆಗುತ್ತೆ. ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ಸುಮ್ಮನೆ ಯಾಕೆ ಸ್ಪೀಡಾಗಿ ಹೋಗಬೇಡ, ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಹೇಳಿದೆ ಪ್ರಶಾಂತ್ಗೆ. ಅವನು ಹೋಗ್ತಾವನೆ. ಎಕ್ಸಾಮ್ ಆದಮೇಲೆ ಎಲ್ಲೂ ಹೋಗಿಲ್ಲ, ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಅದು ಸಕ್ಸಸ್ ಆಗಿಲ್ಲ. ಅದಕ್ಕೆ ಇವಾಗ ನಾರ್ಮಲಾಗಿ ಒನ್ ಡೇ ಟ್ರಕ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಒನ್ ಡೇ ಇನ್ನು ಒಂದು 44 ಮಿನಿಟ್ಸ್ ಆಗುತ್ತೆ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಮಸ್ತಾಗಿ. ಸೈಕ ಹೋಗ್ಬೇಕು ಇವಾಗ ಮಸ್ತಾಗಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ತೋರಿಸ್ತೀನಿ, ಸಿಗೋಣ. ಬಾಯ್. ನೋಡಿ ಮುಂದೆ GT ಹೋಗ್ತೈತೆ, ನನ್ನ ಡ್ರೀಮ್ ಬೈಕು. ಬಟ್ ಏನು ಮಾಡೋದು, ತೊಗೊಳಕ್ಕಾಗಲ್ಲ, ಯಾಕಂದರೆ ಕಾಲೇಟಿಗೆ ಸಲ ಫ್ರೆಂಡ್ಸ್. ಬಟ್ ಆದರೂ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಆದ್ರೂ ಏನಾಯಿತು ಅಂದರೆ ಫುಲ್ಲು ಕತ್ಲೆ ಫ್ರೆಂಡ್ಸ್. ಫುಲ್ಲು ಅಂದರೆ ಗಾಬೋಗ್ಬಿಟ್ಟಿತ್ತು ಅಂದ್ಕೊಳ್ಳಿ. ಲೈಟ್ ಇಲ್ಲ, ಏನೂ ಇಲ್ಲ. ಇದು ಸ್ವಲ್ಪ ಲೈಟ್ ಸ್ವಲ್ಪ ಡಿಮ್ ಆಗಿಬಿಟ್ಟಿದ್ದ. ಪ್ರಶಾಂತು ಇಲ್ಲೆಲ್ಲ ಕಳ್ತನ ಜಾಸ್ತಿ ಕಣೋ, ಏನೋ ರೋಲ್ ಕಾಲ್ ಮಾಡ್ತಾರೆ ಅದು ಇದು ಅಂತ ಅಂದ. ನನಗೆ ಗಾಬೋಗೋಯ್ತು. ನನ್ನ ಅಕೌಂಟಲ್ಲಿ ಸ್ವಲ್ಪ ಅಮೌಂಟ್ ಇತ್ತು. ಇನ್ನೇನು ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಪ್ರಶಾಂತು ನಿನ್ನ ಹತ್ರ ಅಮೌಂಟ್ ಇರೋದೆಲ್ಲ ಕೊಟ್ಬಿಡು ಅಂತ ಅಂದ. ಸರಿ ಮಚ್ಚ ಆಯಿತು ಕೊಟ್ಬಿಡ್ತೀನಿ ಅಂದ. ನೆನ್ನೆ ಅವನ ಅಕೌಂಟ್ಗೆ ಅವನದೇ ಅಮೌಂಟ್ ಹಾಕ್ಸಿದ ಮಕ್ಕಳು. ಸರಿ ಮಚ್ಚ ಆಯಿತು ಕೊಟ್ಬಿಡ್ತೀನಿ ಅಂದ. ಏನೋ ಇಷ್ಟೆಲ್ಲ ಹೇಳ್ತಾ ಇದೆಯಾ ಅಂತಾನೆ. ಆಮೇಲೆಲ್ಲ ಮಚ್ಚ ನೆನ್ನೆ ಅಮೌಂಟ್ ಹಾಕ್ಸಿದಲ್ಲೋ ಒಂದೆಲ್ಲೋ ನಂದ ಅಂತ ಅವನೇ. ನನ್ನ ಮಗ ಅವನಂದ್ರೆ ದುಡ್ಡು, ನಮ್ದಂದ್ರೆ ದುಡ್ಡಲ್ಲ. ಶಿಷ್ಯ ಓಮ್ ಗೀಮ್ ಅಂತ ಎಲ್ಲ ಬರ್ದವ್ರೆ. ನಾವು ಶೂ ಹಾಕೊಂಡು ಹತ್ತುತ್ತಾ ಇದೀವಿ ಶಿಷ್ಯ. ಹಿಂಗೆ ಸೊ ಗೈಸ್, ಫೈನಲಿ ಬಂದ್ವಿ ಜಲಸಿದ್ದೇಶ್ವರ ಬೆಟ್ಟಕ್ಕೆ. ಅದು ಹೆಂಗೈತೆ ನೋಡಿ, ಗೊತ್ತೇ ಆಗ್ತಲ್ಲ ರೂಟ್ ಹೆಂಗೈತೆ ಅಂತ. ಫುಲ್ಲು ಕತ್ಲೆ, ಕಲ್ಬರ್ ಹೆಂಗೆ ಐತೆ. ಬಟ್ ಆದರೂ ಹತ್ತಾಯಿದ್ದೀವಿ ಮಸ್ತಾಗಿ. ಅದು ಇದು ಬೀಳ್ತಿತ್ತು, ಎಲ್ಲಿ ಬೀಳುತ್ತೋ ಗೊತ್ತೂ ಆಗಲ್ಲ, ಹಂಗೈತೆ ನೋಡಿ. ಸ್ವಾಮಿ ಯಾವುದು ಆಫು ಆನು ಮಾಡೋಕ್ಕೆ. ಓ ಇಲ್ಲಿ ಹೂವು ನೋಡಿ, ಪ್ಲೇಸಸ್ ರೂಟೇ ಗೊತ್ತಾಯ್ತಲ್ಲ. ಸನ್ರೈಸ್ ಆಗೋ ಥರ ಐತೆ ಹೊಡಿ. ಹಿಂಗೆ ತಾನೆ. ಸನ್ರೈಸ್ ಆಗೋ ಥರ ಎಲ್ಲ ಐತ್ಲೋ. ಇಲ್ಲಿ ಬೆಟ್ಟ ಹತ್ತಕ್ಕೆ ಆಯ್ತಲ್ಲೋ. ಪಾ ಸ್ವಾಮಿ, ಹಾಂ ಹಿಂಗೆ ಅನ್ಸುತ್ತಲೋ ನೋಡಿ. ಯಪ್ಪ ಸ್ವಾಮಿ ಹೆಂಗೈತೆ ನೋಡ್ರಿ. ಶಿಷ್ಯ ಅದೇ ಕೊಂಡು ಹೇಳಿದವರು ಅಲ್ಲಿ ನಿಧಾನ ಕಾಣಿಸ್ತಾ ಇತ್ತು ನೋಡು ಮೇಲೆ. ಓ ಟ್ರೈ ಮಾಡೋದು.
ಹೆಂಗೋ ಶಿಶಾ ಹಿಂಗೋ ಹಿಂಗೆ ಹಿಂಗೆಲ್ಲೈತೆ ಆಯ್ತಾ ನೈಟ್ ಆಗ್ಬಿಟ್ಟಿದ್ದೀರಾ ಒಂದು ಟಾರ್ಚ್ ತಗೊಂಡ್ಬಿಡ್ಬೇಕಾಯ್ತು ನಾವು ಟಾರ್ಚು ಹತ್ತು ಹಂಗೆ ನೋಡ್ಕೊಂಡ ತಪ್ಪು ಆಮೇಲೆ ಬಂದ್ಗಿನ್ನದೆ ನಾನು ಯಾರು ಗೊತ್ತು ಪ್ಲೀಸ್ ಕೊಂಡ್ರು ನಿಧಾನಕ್ಕತ್ತು ಕರೆಕ್ಟಾಗಿ ಬಂದೋ ನಾವು ಶಿಶಾ ಅಲ್ಲಿ ನೋಡು ಅದೇ ಅಲ್ಲಿ ಹಾಂ ಅದೇ ನೋಡಿ ಇವಾಗ ಬೇಡ ಹಿಂಗೇನಾ ಅಲ್ಲ ಮೇಲಕ್ಕೋ ಹೂಕೋಣ ಹಿಂಗೇನೆ ಹೋರ ಮುಂದೆ ಯಾಕೆ ಹೇಳ್ತೀನಿ ಇನ್ನೂ ಬಂದಿಲ್ಲ ಬರೋ ನೋಡಿ ಒಂದಷ್ಟು ಹತ್ತಿದ್ದೀವಿ ಅಂದ್ಕೊಳ್ಳಿ, ಒಂದು ಅರ್ಧ ಮುಕ್ಕಾಲು ಹತ್ತಿರ್ತೀವಿ ಅಂದ್ಕೊಳ್ಳಿ. ನನಗೆ ಜಾಡ್ತೈತೆ ಫುಲ್ಲು, ಆಯ್ತಾ ಇಲ್ಲ. ಬಟ್ ಆದರೂ ಏನೊಂಥರ ಮಸ್ತಾಗೈತೆ. ಬೆಳಗ್ಗೆ ಹೊತ್ತಲ್ವ ಒಂಥರ ತಣ್ಣಗೆ ಗಾಳಿ ನೋಡಿ, ಉಸಿರಂಗೆ ಆಡ್ತಾಯಿದ್ದೀನಿ. ಆಯ್ತಲ್ಲ ಶಿಶಾ ಹಂಗೋಗ್ಬೇಕು ಅನ್ಸುತ್ತೆ, ಇಲ್ಲ ಇದೆಲ್ಲ ಅಷ್ಟ. ಸರಿ ಫ್ರೆಂಡ್ಸ್, ಸಿಗೋಣ, ನೋಡೋಣ. ಹತ್ತೈದು ಬೆಟ್ಟ ಇಲ್ಲ ಕಣ ವ್ಯೂ ಪಾಯಿಂಟ್ ಅಂತ ಇಲ್ಲ ಕಣ, ಇನ್ನ ಮೇಲೆ ಐತೆ ಬಾ ಅಂತವನೆ. ಸರಿ ಕಣ, ಆಯಿತು ಹೋಗೋಣ. ಹಾಂ ಹ್ಞೂ ಅದೇ ಕಣ ನಾನು ಹೇಳಿದ್ದು. ಹಿಂಗೆ ಹೋಗಿ ಮೇಲೆ ಹೋಗ್ಬೇಕಾ? ಹಿಂಗೆ ಅಲ್ವಣ? ಓರ್ ಇದೇನು ಹೆಂಗೈತೆ ಕಾಪ್ಸ್ ಎಲ್ಲ ಫಿಟ್ ಆಗ್ಬಿಡುತ್ತೆ ಹಂಗೆ. ಇಲ್ಲಿ ನೀರು ನೋಡಿ ಫ್ರೆಂಡ್ಸ್, ಇದೆ ಗುಹೆ. ಇದು ನೋಡಿದ್ವಿ. ಸರಿ ಬಾರ ಹೋಗೋಣ. ಆಯ್ತಲ್ಲ ನೋಡಿ, ಶಿಶಾ ಫಿಶ್ ಐತೆ, ಹಿಡಿಯೋಣ. ಸನ್ರೈಸ್ ಅಂತಲೇ ಬಂದಿರೋದು, ಸನ್ರೈಸ್ ಹೆಂಗೋ ಮಿಸ್ ಆಗೋಯ್ತದೆ. ಶಿಶಾ ಹಿಂಗೆ ಟೋಲ್ ನೋಡಿ, ಕಾಪ್ಸ್ ಒಳ್ಳೆ ಇದು. ವಾಸ್ವಾಮಿ ಗೈಸ್, ಫೈನಲಿ ಬಂದ್ವಿ. ಕರ್ನಾಟಕ ಫ್ಲಾಗ್ ಹಾಕೋರೊಂದು, ಆಮೇಲೆ ಒಂದು ಲೈಟ್ ಹಾಕೋರೆ ನೋಡಿ ಗೈಸ್. ವ್ಯೂ ಹೆಂಗೈತೆ, ಮಸ್ತ್ ಅಲ್ವಾ ಗೈಸ್? ಹತ್ತೋ ಅಷ್ಟರಲ್ಲಿ ಫುಲ್ಲು ಆಯ್ತಲ್ಲ ಗೈಸ್, ಹೊಸಡೋಕ್ಕೆ ಮಸ್ತ್ ಅಂದ್ಕೊಳ್ಳಿ ಗೈಸ್. ವ್ಯೂ ನೋಡಿ ಗೈಸ್, ಬೇಕಾ ಲೈಟ್ ಹಾಕವ್ರೆ. ಆಮೇಲೆ ಇನ್ನೇನು ಗೈಸ್, ಸನ್ರೈಸ್ ಆಗುತ್ತೆ ಇವಾಗ ಮಸ್ತಾಗಿ. ನಮ್ಮ ಪ್ರಶಾಂತು ಮಸ್ತಾಗಿ ವೀಡಿಯೋ ಮಾಡ್ತಾನೆ. ಇವಾಗ ಒಂದು ವೀಡಿಯೋ ಹಾಕ್ತೀನಿ ನೋಡಿ ಗೈಸ್, ಮಸ್ತಾಗಿರುತ್ತೆ. ಹಾಂ ಇರೋ ಆಯ್ತು, ಸನ್ಸೆಟ್ ಎಲ್ಲ ಆಯಿತು. ಇವಾಗ ಬಿಡ್ದು ತಟ್ಟೆ ಇಡ್ಲಿ ತಿನ್ನಕ್ಕೆ ಹೋಗ್ತಾಯಿದ್ದೀವಿ, ಅಂದರೆ ಇಳಿತಾ ಇದ್ದೀವಿ ಇದನ್ನು ನೋಡಿ. ಬೆಳಗ್ಗೆ ಹೆಂಗೆ ಹತ್ತೋದು ಗೊತ್ತೇ ಇಲ್ಲ. ಇವಾಗ ಭಯ ಆಗ್ತೈತೆ ಇಳಿಯೋಕ್ಕೆ. ಸ್ವಾಮಿ
ಹೆಂಗೋದು ಹಿಂಗೆ ತಾನೇ ಹೇಳಿ ಬಂದಿದ್ದು ನಾವು ಆ ಕಡೆ ಹೋಗಿಲ್ಲ ಅನ್ಸುತ್ತೆ ಆ ಕಡೆ ಸೈಕ್ ಅನ್ಕೊಳ್ಳು ಅಲೋ ಹೆಂಗೈತೆ ದಾರಿ ನಾವು ಎಲ್ಲ ಹೋಗ್ಬೇಕಾಗಿರೋದು ಹೇಳು ಹಿಂಗೋಗಿ ಅಲ್ಲಿಂದ ಹಂಗೆ ಇಳಿಬೇಕಲ್ಲ ಓದೋದಲ್ಲ ನಾವು ಬೆಳಗ್ಗೆ ನೀನೆಲ್ಲ ನಿಂಗೆ ಓದಕ್ಕೆ ಬಂದಿಲ್ಲ ತಾನೆ ಲವ್ ಬರ್ದವ್ರು ಲವ್ ಏನೋ ಲವ್ ಮನುಷ್ಯನ ಲವ್ ದರಿದ್ರ ನೋಡಿ ವಾಯ್ಸ್ ನಿಮಗೆ ಪಿಕಾಕ್ ವಾಯ್ಸ್ ಕಳಿಸ್ತಾಯ್ತಾ ಕೇಳಿಸ್ಕೊಳ್ಳಿ ಹಂಗೆ ನಾನು ಮಾತಾಡ್ತಾ ಅಂತ ಗೊತ್ತಾಯ್ತು ಅನ್ಸುತ್ತೆ ಅದಕ್ಕೆ ಸ್ಟಾಪ್ ಮಾಡ್ಬಿಡ್ತು ಕಿರ್ಚೋದು ಓ ಮೈ ಗಾಡ್ ಸಿ ಗೈಸ್ ಇಳಿತಾ ಇದೀವಿ ಏನೋ ಬರೋ ಶಿಶಾ ನಂದೊಂದು ಹೆಸರು ಬರ್ಗಣ ಇಲ್ಲಿ ಎಲ್ಲೇ ಧ್ರುವ ರಮೇಶ್ ಅಂತ ಧ್ರುವ ರಮೇಶ್ ಯಾರು ನೋಡಿ ಶಿಶಾ ಗ್ರಿಪ್ಪಿರೋ ಶೂ ಹಾಕೋರ್ಬೇಕು ಜಾರ ಶೂ ಹಾಕೋಬಾರ್ದು ನೀನೇ ಎಷ್ಟಾದ್ರೂ ಇರಲೋ ನಂದೆಷ್ಟು ಹೇಳು 1000 ರೂಪಾಯಿ ಹಾಂ ನಿಂದು 13,000ಪ್ಪ ಹೌ ಶಿಶಾ ಬೆಳಗ್ಗೆಲ್ಲ ನೀರು ನೋಡಿದ್ವಲ್ಲ ಎಲ್ಲೋ ನೋಡಿ ಹೆಂಗಿರುತ್ತೆ ನಿಮ್ಮ ಅಭಿಮಾನಿ ಏನೋ 14,000 ಶೂ ಅಂತ ಒಂದು ಜಾರ್ತಾ ಇತ್ತು ಫುಲ್ಲು 14,000 ಜಾರ್ತಾ ನಡಿಯಲ್ಲಿ ಅಲ್ಲೈತೆ ನೋಡು ಈಗ ಐಸ್ ವಾಟ್ರಿ ಫುಲ್ಲು ಫಿಶ್ ಫಿಶ ಫಿಶ್ ಇಡೋಣ ನಾವು ಐತೆ ಕಣೋ ಬಾಲಂ ಕೇಳು ಎಲ್ಲ ಟಿಫನ್ ಸೆಂಟ್ರ್ ಅಂತ ಎಲ್ಲ ಫಿಶ್ ಚಿಕ್ಕ ಚಿಕ್ಕದು ಮರಿ ಐತೆ ಎಲ್ಲೈತಿ ಇಲ್ಲಿ ಓಡಾಡ್ತೈತೆ ಬಾರ್ ನೋಡೋ ನಡಿಯೋ ಈ ಥರದೆಲ್ಲ ನೋಡ್ಬೇಕು ನಿಂಗೆ ಗೊತ್ತಾಗಲ್ಲ ಏನು ಅದೇನು ರಾಮ ಬಾಣ ಬಿಟ್ಟಿದ ತಕ್ಷಣ ಇದು ಬರೋದ ಅದು ಏನು ನೀರು ಬಂದಿರೋದ ಅದು ಹೆಂಗೋ ಬಂದೈತಾ ಇಷ್ಟು ಜಾಗದಲ್ಲಿ ನೀರು ಐತಾ ಅಷ್ಟೇ ಬೇಕಾಗಿರೋದು ನನಗೆ ಸ್ವಲ್ಪ ಬ್ಯಾನರ್ಸ್ ಕಮ್ಮಿ ಮಾಡಪ್ಪ ಬ್ಲಾಗ್ ಹಾಕ್ತೀನಿ ಎಲ್ಲದಕ್ಕೂ ಬೀಟ್ ಹಾಕೊಂಡಿರೋಕ್ಕಾಗಲ್ಲಪ್ಪ ಅದು ಇದಕ್ಕೆ ಹೋಗೋಣ ಇದು ಕೇವು ಅದೇ ಬಾರಲ್ಲ ಒಂದ್ಸಲ ಟ್ರೈ ಮಾಡೋಣ ಯಾವುದು ನೋ ಅಲ್ಲಿ 10 ಶಿಶಾ ಅಲ್ಲಿ ಹೋಣ ಅಲ್ಲಿ ಅಲ್ಲವ್ರು ನೋಡು ಅಲ್ಲವ್ರು ಬಾರ ಹೋಣ ಟ್ರೈ ಮಾಡುವ ಶಿಶಾ ಹತ್ಬೋದು ಕಣೋ ನಿಜ ಹತ್ಬೋದು ನಾವು ಯಾರೋ ಮಲ್ಕೊಂಡವ್ರು ಕಣೋ ಆಲ್ರೆಡಿ ಗೈಸ್ ಹೆಂಗೆ ಹಿಂಸೆ ಪಡ್ತಾವ್ರು ಪಾಪ ಮಸ್ತಾಗೈತೆ ಮಸ್ತ್ ಅನ್ಕೊಳ್ಳಿ ಏನಕ್ಕೆ ಥರ ಟ್ರೈ ಮಾಡಕ್ಕೆ ಹೋಯ್ತಾರ ಇವಾಗ ನಾವು ಹೋಯ್ತಾ ಇದ್ದೀವಿ ಅಲ್ಲಿಗೆ ಶಿಶಾ ಹಿಂಗೆ ಈ ಕೆಳಗಡೆಯಿಂದ ಹೇಳ್ಬಿಟ್ಟು ಅಲ್ಲಿ ಹತ್ತೋಗೋದು ಶಿಶಾ ಆರಾಮಾಗಿ ಹತ್ಬೋದು ಮಸ್ತ ಪಾಪ ಟ್ರೈ ಮಾಡ್ತಾವ್ರು ಆಯ್ತಲ್ಲ ಅವ್ರ ಕೈಯಲ್ಲಿ ನಾವು ಇಳಿತಾವ್ರು ಕಣ ಅವರು ನಾವು ಹೋಗೋಣ ಶಿಶಾ ನಾವು ಆಗೋದು ಶಿಶಾ ಬೇಡ ಅಂತ ಹೇಳ್ತಾ ಇದ್ರು ನೋಡ ಇಲ್ಲಿ ಶಿಶಾ ಹಿಂಗೆ ಹೋಗಿ ಅಲ್ಲಿಂದ ಅಲ್ಲಿ ಹತ್ತೋದು ಅಷ್ಟೇ ದೊಡ್ಡ ಎದುರು ಪುಕ್ಲ ನಾನು ಹೋಗೋಣ ಅಲ್ಲಿಗೆ ಆರಾಮಾಗಿ ಪೀಸಾಗಿರುತ್ತೆ ಕುತ್ಕೊಂಡು ಮಲ್ಕೊಂಡು ಬರೋಣ ಅಂತ ಇವಾಗ ಸರಿ ನಡೆಯೋ ಅಂತ ನಾಟಕಗಳು ಆಡ್ತಾವನೆ ಬಾ ಆಯ್ತು ಹೋಗೋಣ ಹ್ಞೂ ಬಾ ಬೇಡ ಬಾ ಹ್ಞೂ ನಡಿ ಹೋಗಂಗೆ ನನಗೇನಿಲ್ಲ ನಾನು ಬರ್ತೀನಿ ಇರೋ ಅವ್ರು ಇಳಿದ್ಬಿಡ್ಲಿ ಗಾಯ್ಸ್ ಅಲ್ಲಿಗೆ ಪ್ರಶಾಂತ್ ಆಯಿತು ಒಪ್ಕೊಂಡು ಹೋಗೋಣ ಅಂತ ನಾನು ಬಂದೆ ಬಟ್ ಅವ್ನು 4-5 ಜನ ಇದ್ದರು ಸೇಫ್ಟಿ ಇತ್ತು ನಾವಿಬ್ಬರೇ ಇರೋದು ನನಗೆ ಅವನಿಗೆ ನಾನು
ಸೇಫ್ಟಿ ಇಲ್ಲ. ಅದಕ್ಕೆ ಹೋಗೋಣ ಅಂದ. ಬೇಡ ಕಣೋ ಸುಮ್ಮನೆ ಅಂತಕ್ಕೆ ಏನೋ ಗ್ಯಾಂಗ್ ಇದ್ದಿದ್ರೆ ಹೋಗ್ಬೋದಾಗಿತ್ತು. ಆಗ ನಾವಿಬ್ಬರೇ ಇರೋದು. ಬೇಡ ಬಾ ಹೋಗೋಣ ರಿಟರ್ನ್ ಅಂತ ಅಂದೆ ಪ್ರಶಾಂತ್ಗೆ. ಗೈಸ್ ಫೈನಲಿ ಇಳಿದ್ವಿ ಬೆಟ್ಟನ. ಏನೋ ಒಂಥರ ಅದು ಲಾಸ್ಟು ಒಂದು ಟ್ರಕ್ಕಿಂಗ್ ಹೋಗಿದ್ವಿ. ಅಲ್ಲಿ ಸನ್ರೈಸ್ ನೋಡ್ಬೇಕಂದ್ಬಿಟ್ಟು ಸ್ವಲ್ಪ ಏನೋ ಲೇಟ್ ಆಯಿತು ಎದ್ದೇಳೋದು ಅಂದ್ಬಿಟ್ಟು ಸನ್ರೈಸ್ ನೋಡೋಕ್ಕಾಗಿಲ್ಲ. ಇಲ್ಲಿ ಬಂದ್ವಿ. ಸನ್ರೈಸ್ ಆಯಿತು, ಬಟ್ ಕ್ಲೌಡೆಲ್ಲ ಮುಚ್ಕೊಬಿಟ್ಟಿತ್ತು. ಬಟ್ ಆದರೂ ಬೇಗನೆ ಬಂದ್ವಿ. ಚೆನ್ನಾಗಿತ್ತು, ವ್ಯೂ ಎಲ್ಲ ಮಸ್ತಾಗಿತ್ತು. ಏನೋ ಒಂದು ಸಂಡೇ ಎಂಜಾಯ್ ಮಾಡಿದ್ವಿ ಮಸ್ತಾಗಿ ನಾನು ಪ್ರಶಾಂತು. ಕ್ರೇಜಿಯಾಗೇ ಇತ್ತು. ಬಟ್ ಬೆಳಗ್ಗೆ ಹತ್ತೋದು ಕಷ್ಟ ಆಯಿತು. ಆಮೇಲೆ ಏನೂ ಗೊತ್ತಾಗಿಲ್ಲ. ಅಲ್ಲೇ ಪೀಸಾಗಿ ಮಲ್ಕೊಂಡು ಆಮೇಲೆ ಫೋಟೋ ವೀಡಿಯೋ ಎಲ್ಲ ತಗೊಂಡು ಮಸ್ತಾಗಿ ಬಂದ್ವಿ. ಆಮೇಲೆ ಮುಂದೆ ಇಲ್ಲೊಂದು ಟೆಂಪಲ್ ಇದೆ ಚಿಕ್ಕದು ಅಂದರೆ ನಾರ್ಮಲ್ ಶಿವ ಮತ್ತು ಗಣೇಶ ಇದೆ ಟೆಂಪಲು. ಹಳೇ ಅಂದರೆ ಎಷ್ಟೋ ವರ್ಷ ಆದಮೇಲೆ ಮಾಡಿರೋ ಟೆಂಪಲ್ ಅನಿಸುತ್ತೆ. ಇದು ಮಸ್ತಾಗಿದೆ ನೋಡಿ. ಕೈ ಮುಕ್ಕಳಿ ಗೈಸ್. ಮಾರ್ನಿಂಗ್ ಬಂದಾಗ ನಮ್ದು ಒಂದೇ ಒಂದು ಸಿಂಗಲ್ ಗಾಡಿ ಐತೆ. ಇವಾಗ ಎಷ್ಟು ಗಾಡಿ ಬಂದೈತೆ ನೋಡಿ ಗೈಸ್. ಇಷ್ಟು ದೊಡ್ಡ ಬೆಟ್ಟ ಹತ್ತಿ ಇಳಿದಿದ್ದೀವಿ ಮಸ್ತಾಗಿ ನಾನು ಪ್ರಶಾಂತ್. ಗೈಸ್ ಫೈನಲಿ ಬುರ್ದಿ ತಟ್ಟೆಯಲ್ಲಿಗೆ ಬಂದ್ವಿ. ಅದೇ ಬೆಣ್ಣೆ ಮತ್ತು ಇಡ್ಲಿ ಹಾಕ್ಕೊಟ್ಟವ್ರೆ ಇವತ್ತು. ತೊಡೈ ಮತ್ತು ವಿತ್ ಚಟ್ನಿ. ಆಮೇಲೆ ಮಸಾಲೆ ದೋಸೆ ಹೇಳಿದ್ವಿ 2 ಮಸಾಲೆ ದೋಸೆ ವಿತ್ ಮದ್ದೂರೊಡೆ. ಮಸ್ತಾಗಿತ್ತು ಮದ್ದೂರೊಡೆ. ಗೈಸ್ ನೋಡಿ ಗೈಸ್, ಪಿಕಾಕು ಮಸ್ತಾಗಿ ಫೆದರ್ ಎಲ್ಲ ತೆಗ್ದು ಡ್ಯಾನ್ಸ್ ಆಡ್ತಾಯಿತ್ತು. ನಾವು ನೋಡ್ತಾಯಿದ್ವಿ. ಇದೆಲ್ಲ ನೋಡಿರಲಿಲ್ಲ ನಮ್ಮ ಸ್ಕೂಲ್ ಲೆಸನಲ್ಲಿ. ಇಲ್ಲ ಅಂದರೆ ವೀಡಿಯೋಲ್ಲಿ ನೋಡಿದ್ದೆ ಈ ಥರ. ಅಂದರೆ ಇದು ಫೆದರ್ಸ್ ಎಲ್ಲ ಓಪನ್ ಮಾಡಿ ಡ್ಯಾನ್ಸ್ ಮಾಡುತ್ತೆ ಅಂತ. ನಾನು ಇವಾಗೆ ಫಸ್ಟ್ ಟೈಮ್ ನೋಡಿದ್ದು. ಏನೋ ಒಂಥರ ಖುಷಿ ಆಯಿತು. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂತು ಅದು ನೋಡಿ. ಏನೋ ಒಂಥರ ಮಸ್ತಾಗಿದೆ ಅಂತ ನೋಡಿ. ಟ್ರೈನ್ ಹೋಗ್ತೈತೆ ಮಸ್ತಾಗಿ. ಇವಾಗ ನಾನು ಮನೆಗೆ ಹೋಯ್ತಲ್ಲ, ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತು ನಮ್ಮ ಮಚ್ಚಂದು ಬರ್ಡೇ ಇತ್ತು ಗಾಯ್ಸ್. ಇದು ನೋಡಿ ನಮ್ಮ ಮಚ್ಚಂದು ಇವತ್ತು 6 months ಬರ್ಡೇ. ಅದಕ್ಕೆ ಫ್ರೂಟ್ಸಲ್ಲಿ ಕೇಕ್ ಮಾಡ್ತಾಯಿದ್ದೀವಿ. ಇದು ನಮ್ಮ ಭಾವ ಡೆಕೋರೇಷನ್ ಮಾಡ್ತಿದ್ದಾರೆ. ಸೂಪರ್ ಭಾವ. ನಮ್ಮ ಮುರಳಿ ದಾಸ್ ನೋಡಿ. ಹಾಯ್ ಮುರಳಿ. ನಾವು ಬರೀ ತಿನ್ಬೇಡ ಕಣ, ಡೆಕೋರೇಷನ್ ಮಾಡೋ. ನಮ್ಮ ಭಾವನು ತಿನ್ಬಿಟ್ರು ಒಂದು ಪೀಸು ಇರಲಿ ಅಂತ. ನಮ್ಮ ಅಕ್ಕ ಎಲ್ಲ ಕ್ಲೀನಿಂಗ್ ಮಾಡ್ತಾರೆ. ಹುಡುಗಿ ಅಂದಮೇಲೆ ಕ್ಲೀನ್ ಮಾಡಲೇಬೇಕು, ಹುಡುಗರು ಅಂದಮೇಲೆ ಕೆಲಸ ಮಾಡಬೇಕು. ನಿನ್ನ ಕಮೆಂಟ್ಸಲ್ಲಿ ಹಾಕೋಬೇಕು ನೋಡಿ ಮಸ್ತಾಗಿದೆ. ಬಾವ ಕ್ಲೀನಾಗಿ ಮಾಡಿ ಬಾವ. ಲೈನ್ ಇದೆಯಲ್ಲ ಹಿಂಗೆ ಟೂಟು ಮಾಡ್ಬಿಟ್ಟು ಲೈನ್ ಮಾಡ್ಬಿಡ್ರಿ. ಬಾವ ಏನು ಬಾವ ಸ್ಟಾರ್ ಬೆಲ್ಚರ್ ಸಾಯ್ಕು. ಇದೇನು ಇದೇ ದೊಡ್ಡದೈತೆ ಗೈಸ್. ಫ್ಯಾಕ್ಟರಿ ಓಪನ್ ಆಗೋಯ್ತು ಗೈಸ್. ಬಾವ ಏನು ಬಾವ ಆಗ್ಲೂ ಅಷ್ಟಿಂದಿದನ್ನೇ ಅಲರ್ಪಿ ಅದು ಬಾವ. ಇಟ್ಟ ಉಂಟಲ್ಲ ಸ್ಟ್ರೈಟ್ ಇಟ್ಟ ಉಂಟಲ್ಲ. ಬಾ ಚಿಕ್ಕದು ಬೇಡ ಇದು ಬಾವ. ಇದು ಸಾಕಾಗಿಲ್ಲ ಬಾವ. ಅಲ್ಲ ಇಷ್ಟ ತಿಂದಿದ್ದಲ್ಲ ಟೂತ್ಪಿಕ್ ಬಾವ. ಗೈಸ್ ಫೈನಲಿ ಕೇಕ್ ರೆಡಿ ಆಯಿತು. ಫ್ರೂಟ್ಸ್ ಕೇಕ್ ಅಂತ ಇದು ನಮ್ಮ ಭಾವನೆ ಮಾಡಿದ್ದು. ಮಸ್ತ್ ಅಂದ್ಕೊಳ್ಳಿ ನೋಡಿ ಹೆಂಗಿದೆ ಹಂಗೆ ಸಾಯ್ತು. ಇವನು ಅದೇನೋ ಮಾಡ್ತೀನಿ ಅಂತ ನಿನ್ನ ಏನು ಮಾಡ್ತಾ ಇಲ್ಲ. ಅವನು ಏನು ಮಾಡ್ತಾ ಇದೆಯೋ ಭಾವ ಅಂತ. ನಮ್ಮ ಅಕ್ಕ ಫುಲ್ ಟೆನ್ಷನ್ನು. ಇವ್ರ ವೈಫ್ಗೆ ಫುಲ್ಲು ಟೆನ್ಷನ್ ಆಗ್ಬಿಟ್ಟೈತೆ. ಏನು ಮಾಡೋದು ಗೊತ್ತಾಯ್ತಲ್ಲ. ಇವನ್ ತಲೆ ತಿಂತಾವನೆ. BP ರೈತ ಐತೆ ಅವಳಿಗೆ. ಬಿಸಿ ನೀರಲ್ಲಿ ಇಡೋ, ಸ್ಟವ್ ಮೇಲೆ ಇಡೋದು ಬೆಸ್ಟ್. ಇನ್ನೇನು ಅದು ಯಾವಾಗೆ ಕರಗಿಸೋದು. ಅದು ಅವ್ನಿಗೆ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು ಅವನಿಗೆ. ಯಾವುದೇ ಹಣ್ಣು ಇದಾವಲೆ. ಮುರಳಿದಾಸ್ ಗೋಪಿನಾಥ್ ಗೋಪಿಚಂದ್ ದಾಸ್. ಬಿಡು ಮುರಳಿ ಮಸ್ತು. ಏನು ನಮ್ಮ ಅಕ್ಕ ಫ್ರೂಟ್ಸ್ ಎಲ್ಲ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಇದು ಮಾಡ್ತಾರೆ. ಹಾಂ ಕಸ್ಟರ್ಡ್ ಮಾಡ್ತಾಯಿದ್ದೀವಿ. ಓಕೆ, ಯಾರು ಮಾಡ್ತಾರೆ? ಮುರಳಿನಾ? ನಾನು ತಿನ್ನಲ್ಲಪ್ಪ, ತಿನ್ನಲ್ಲ ಕಣ ನಾನು. ಬಾ, ನೀವು ತಿನ್ನಲ್ಲ ತಾನೇ? ಹೌದಾ, ಸರಿ ಆಯಿತು. ಯಾವ ರೋಲು? ಅದರಲ್ಲೇನೈತೆ ರೋಲೆಲ್ಲ ಏನಿಲ್ಲ.
ಟೇಬಲ್ ಸೂಪರ್ ಟೇಬಲ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಉಂಡು ಬಾಬು పుల్లులు ఎత్తేయండి అక్కడ సైడ్ We had custard for our son's birthday. It's his half birthday and his mama is doing it. This mama prepared cake with babas. ಇನ್ನ ಬೆಂಡ್ ಮಾಡಿ ಕಾಣಿಸಲ್ಲ ನೀನು. It is not custard, this is something. ಮಜ್ಜಿಗೆ ಹುಳಿ. Yes. No guys, if we are having an idea when you prepare a Yes, fruit cake, it is already there, cannot you see? No, we can put some more. No, enough taste will change. Taste will change. Seriously. Cannot use it. Yauda. Nena. Babu. Can't you see anything? ಈ ವೀಲಾಗಲ್ಲ ಹಾಕು ಮಗ. Cannot use it. Hey, can't you see anything? ಎತ್ಕೊಳ್ರಿ ಇಲ್ಲ ಆನ್ರಿ ಹಂಗೆ ಎಲ್ಲ ಇಟ್ಬಿಡಿ. ಇದು ಇವಾಗ ಬಿಲ್ಡಿಂಗ್ ಅಲ್ಲಿರೋರ್ಗೆಲ್ಲ ಹಂಚ್ತೀವಿ ನಾವು. ಗಣೇಶ ದೇವಸ್ಥಾನದಲ್ಲಿ ಪಂಚಾಮೃತ ಅನಿಸ್ತೀವಿ ಇವಾಗ. ಆಮೇಲೆ ನೆಕ್ಸ್ಟ್ ಇದು ವಾಟರ್ ಮೆಲನ್ ನೆಕ್ಸ್ಟ್ ಟೈಮ್ ತಿನ್ನಕ್ಕೆ ನೆಕ್ಸ್ಟ್ ಅಲ್ಲಿದೆ ಆಮೇಲೆ ನೆಕ್ಸ್ಟ್ RNR ಇಂದ ಫುಡ್ ತರಿಸ್ಕೊಂಡಿದೀವಿ ತಿನ್ನಕ್ಕೆ. ಫುಲ್ ಸೈಕು RNR ಅಂದ್ರೆ ಸೈಕು. RNR ಇಂದ ತರಿಸ್ಕೊಂಡಿದೀವಿ ಗೈಸ್. ಒಳಗಡೆದೆಲ್ಲ ಆಮೇಲೆ ತೋರಿಸ್ತೀವಿ ನೆಕ್ಸ್ಟ್. ಗಾಯ್ಸ್ ಇದು ಫೈನಲಿ RNR ಬಿರಿಯಾನಿ ಓಪನ್ ಮಾಡ್ತಾ ಇದೀವಿ. ಬಿರಿಯಾನಿ ಮತ್ತು ವೆಜ್ ತರಿಸಿದ್ದೀವಿ ತಿನ್ನೋಕ್ಕೆ. ಮಸ್ತಾಗಿ ತಿನ್ನಬೇಕು. RNR ಏನೋ ಟೇಸ್ಟ್ ಇರುತ್ತಂತೆ ಮಸ್ತಾಗಿ. ನಾನು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು, ನೋಡೋಣ ಹೆಂಗಿರುತ್ತೆ ಅಂತ. ಏನಪ್ಪ ಈ ಥರ ಬಾಕ್ಸ್ ಮೂರು ಬಾಕ್ಸ್ ಕೊಟ್ಟವ್ರೆ, ನೋಡೋಣ. ದೊಡ್ಡ ಬಾಕ್ಸು, ಫುಲ್ಲು ಸೈಕು. ಓಕೆ ಫ್ರೆಂಡ್ಸ್, ಸಿಗೋಣ. ಬಾಯ್ ಟಾಟಾ.